ಓಂ ಶಾಂತಿ. ಡೇಟ್ ಆಗಿದೆ 11 ಅಕ್ಟೋಬರ್ 1975. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ವಿಜಯಿ बनने के लिए मुख्य धारणाएं. ವಿಜಯಿ बनने के लिए ಮುಖ್ಯ ಧಾರಣಾಯಿ. ನಾವು ವಿಜಯಿ ಆಗಬೇಕು ಅಂತಂದರೆ ಏನೇನು ಧಾರಣೆ ಮಾಡಬೇಕು? ಎದರ ಮೇಲೆ ವಿಜಯ ಆಗಬೇಕು? ನಾವು ಕರ್ಮೇಂದ್ರಿಯಗಳ ಮೇಲೆ ವಿಜಯ ಆಗಬೇಕು, ವಿಕಾರಗಳಿಂದ ವಿಜಯ ಆಗಬೇಕು, 5 ತತ್ವಗಳ ಮೇಲೆ ವಿಜಯ ಆಗಬೇಕಲ್ಲ. ಇದೆಲ್ಲದರ ಮೇಲೆ ವಿಜಯ ಆಗಬೇಕು ಅಂತಂದರೆ ಮುಖ್ಯ ಧಾರಣ ಏನು ಮಾಡಬೇಕು? ಬಾಬಾ ಹೇಳ್ತಾರೆ, कुछ एक ग्रुप से मिलने पर बाप दादा ने उनसे जो प्रश्न किए और फिर उन्होंने जो उत्तर दिए उनका सार यहाँ लिखा है. ಬಾಬಾ ಹೇಳ್ತಾರೆ, ಒಂದು ಗ್ರೂಪ್ ಬಂದಿದೆ, ಆ ಗ್ರೂಪನ್ನು ಭೇಟಿ ಮಾಡಿದಾಗ ಬಾಪ್ ದಾದಾನೇ ಉನ್ಸೆ, ಬಾಪ್ ದಾದಾರವರು ಆ ಗ್ರೂಪಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದರು. ಅವುಗಳ ಉತ್ತರ ಸಾರ ಇಲ್ಲಿದೆ. ಏನು ಪ್ರಶ್ನೆಗಳು? ಪ್ರಶ್ನೆ, ವಿಜಯಿ बनने के लिए कौन सी मुख्य धारणा की आवश्यकता है? ಬಾಬಾ ಪ್ರಶ್ನೆ ಕೇಳ್ತಿದ್ದಾರೆ ಇವತ್ತು ಸಲ. ವಿಜಯ ಆಗಬೇಕು ಅಂತಂದರೆ ಯಾವ ಮುಖ್ಯ ಧಾರಣೆಯ ಅವಶ್ಯಕತೆ ಇದೆ? ಉತ್ತರ ಆಗಿದೆ, ವಿಜಯಿ बनने के लिए अलर्ट रहने की आवश्यकता है. ವಿಜಯ ಆಗಬೇಕು ಅಂತಂದರೆ ಎಲ್ಲದರ ಮೇಲೆ ಅಲರ್ಟ್ ಇರಬೇಕು, ಲಕ್ಷ್ಯ ಇರಬೇಕು. ನಮಗೆ ಎದರ ಮೇಲೆ ಲಕ್ಷ್ಯ ಇರಬೇಕು? ಸಂಕಲ್ಪದ ಮೇಲೆ ಲಕ್ಷ್ಯ ಇರಬೇಕು, ನಮ್ಮ ಕರ್ಮಗಳ ಮೇಲೆ ಲಕ್ಷ್ಯ ಇರಬೇಕು, ನಾವೇನು ಮಾತಾಡ್ತೀವಿ ಅನ್ನೋದು ಲಕ್ಷ್ಯ ಇರಬೇಕಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ವಿಜಯಿ बनने के लिए ಮೊದಲೇ ಧಾರಣ ಏನು? अलर्ट रहना. एक होते हैं अलर्ट रहने वाले, दूसरे होते हैं अलबेले रहने वाले. 2 ಥರ ಮಕ್ಕಳಿದ್ದೀರಾ. ಒಂದು ಥರ ಅಲರ್ಟ್ ಇರ್ತೀರಾ, ಇನ್ನೊಂದು ಥರ ಏನಿದ್ದೀರಾ ಮಕ್ಕಳು? ಅಲ್ಬೇಲೆ ಇದ್ದೀರಾ. ಅಮೃತ ವೇಳೆ ಬರ್ತೀರಾ, ಯೋಗ ಮಾಡ್ತೀರಾ, ಜ್ಞಾನನೂ ಕೇಳ್ತೀರಾ, ಮುರಳಿನೂ ಕೇಳ್ತೀರಾ, ಸೇವೆನೂ ಮಾಡ್ತೀರಾ. ಎಲ್ಲ ಮಾಡಿದಾಗಿನೂ ಮತ್ತೆ ಅಲ್ಬೇಲೆ ಆಗ್ತೀರಾ. ಅಲ್ಬೇಲೆ ಆಗೋದೇನು? ಒಯ್ದಾಡೋದು, ಆ ಕಡೆ ಈ ಕಡೆ ಸಂಶಯ ಪಡ್ಕೊಳ್ಳೋದು, ಹೀಗಾಗ್ತದೆ. जो सदा अलर्ट होते हैं वे कभी माया से धोखा नहीं खाएंगी. ಯಾರು ಅಲರ್ಟ್ ಇರ್ತಾರೋ, ಎಲ್ಲದರ ಮೇಲೆ ಗಮನ ಕೊಡ್ತಾರೋ ಅಂಥವರು ಎಂದೂ ಕೂಡ ಮಾಯೆಗೆ ಮೋಸ ಹೋಗೋದಿಲ್ಲ. ಬಲ್ಕಿ ವೇ ಸದಾ ವಿಜಯಿ ಹೋಂಗೆ, ಅವರು ಯಾವಾಗಲೂ ವಿಜಯಿನೇ ಆಗ್ತಾರೆ. ಯಾರು? ಬಾಬಾ ಏನು ಹೇಳ್ತಾರೆ? ವಿಜಯ ಆಗುವುದಕ್ಕಾಗಿ ಮುಖ್ಯವಾಗಿ ಏನು ಅವಶ್ಯಕತೆ ಇದೆ? ಅಲರ್ಟ್ ಆಗಿರಬೇಕು, ಎಲ್ಲದರ ಮೇಲೆ ಅಲರ್ಟ್ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಅವರು ಯಾವಾಗಲೂ ವಿಜಯ ಆಗ್ತಾರೆ. ಇನ್ನು ಸೆಕೆಂಡ್ ಪ್ರಶ್ನೆ, 108 की माला में और 16,000 की माला में आने के चिन्ह व निशानी क्या है? 108 ಮಾಲೆಗಳು ಮತ್ತು 16,000 ಮಾಲೆ ಇದಾವಲ್ಲ, ಅಲ್ಲಿ ಬರಬೇಕಾದ್ರೆ ಚಿಹ್ನೆ ಏನು? ಆತ್ಮನ ಲಕ್ಷಣ ಏನಾಗಿರ್ತದೆ ಅಂತ ಕೇಳ್ತಾರೆ ಬಾಬಾ. ಯಾರು 108 ಮಾಲೆನಲ್ಲಿ ಬರ್ತಾರೋ, ಯಾರು 16,000 ಮಾಲೆನಲ್ಲಿ ಬರ್ತಾರೋ? ಉತ್ತರ ಆಗಿದೆ, ಜೋ ಯಹಾ ಸದಾ ವಿಜಯಿ ರಹತೆ ಹೇ. ಯಾರು ಇಲ್ಲಿ ಅಂದರೆ ಸಂಗಮ ಯುಗದಲ್ಲಿ ಯಾರು ವಿಜಯಿ ಆಗ್ತಾರೋ ವಹಿ ವಿಜಯ ಮಾಲಾ ಮೇ ಆಯಂಗೆ, ಅವರೇ ವಿಜಯಿ ಮಾಲದಲ್ಲಿ ಬರ್ತಾರೆ. इसलिए वैजंती माला नाम पड़ा है. जो कभी कभी के विजयी हैं वे 16,000 की माला में आएंगे. ಯಾರು ಯಾವಾಗಲೂ ವಿಜಯ ಆಗಿರ್ತಾರೋ ಅವರು ವೈಜಂತಿ ಮಾಲೆನಲ್ಲಿ ಬರ್ತಾರೆ. ಯಾರು ಆವಾಗವಾಗ ವಿಜಯ ಆಗೋದು ಮತ್ತು ಮಾಯೆಗೆ ಸೋಲೋದು ಮಾಡ್ತಿರ್ತಾರೋ ಅವರು 16,000 ಮಾಲೆನಲ್ಲಿ ಬರ್ತಾರೆ. नेक्स्ट प्रश्न, कौन सा लक्ष्य रखने से सदा विजयी बन सकते हैं? ಯಾವ ಒಂದು ಗುರಿಯನ್ನು ಇಟ್ಕೊಂಡ್ರೆ ಯಾವಾಗಲೂ ವಿಜಯಿ ಆಗ್ತೀರಾ? ಉತ್ತರ, ಹಮ್ ಅಭಿ ಕೆ ವಿಜಯಿ ನಹಿ. ನಾವು ಇವತ್ತು ನಿನ್ನೆ ಮೊನ್ನೆ ವಿಜಯಿ ಆಗಿಲ್ಲ.
ಕಲ್ಪ ಕಲ್ಪ ಅನೇಕ ಬಾರ್ಕೆ ವಿಜಯಿ ಹೇ. ನಾವು ಅನಾದಿ ಕಾಲದಿಂದಲೂ ವಿಜಯ ಹಾಕ್ಕೊಂತೇ ಬಂದಿದ್ದೀವಿ. ಕಲ್ಪ ಕಲ್ಪಕ್ಕೂ ವಿಜಯ ಆಗ್ತಾನೆ ಬಂದಿದ್ದೀವಿ. ಜೋ ಬಾತ್ ಅನೇಕ ಬಾರ್ ಕಿ ಜಾತಿ ಹೇ तो वह स्वभाव संस्कार में स्वतः ही आ जाती है. ಯಾವುದನ್ನು ನಾವು ಮೇಲಿಂದ ಮೇಲೆ ಮಾಡಿದ್ದೀವಿ, ಆ ಸ್ವಭಾವ ಆ ಸಂಸ್ಕಾರ ನಮ್ಮಲ್ಲಿ ಇದ್ದೇ ಇರ್ತದಲ್ಲ, ಅದು ಈಸಿಯಾಗಿ ಆಗ್ತದೆ. ನಾವು ಹಿಂದೂ ವಿಜಯ ಆಗಿದ್ವಿ, ಈಗೂ ವಿಜಯ ಆಗೇ ಆಗ್ತೀವಿ, ಮುಂದೂ ವಿಜಯ ಇದ್ದೇ ಇದ್ದೀವಿ. जैसे आज की दुनिया में जो बात नहीं करनी चाहिए परंतु वह कर लेते हैं तो कह देते हैं कि यह तो मेरा संस्कार बन गया है. ಹೊರಗಡೆ ಮಾತಾಡ್ತಾರಲ್ಲ, ಆಜ್ ಕಿ ದುನಿಯಾ ಮೇ, ಇವತ್ತಿನ ಈ ಜಗತ್ತಿನಲ್ಲಿ ಏನು ಮಾಡಬಾರ್ದೋ ಅದನ್ನು ಮಾಡ್ತಾರೆ, ಏನು ಮಾತಾಡಬಾರ್ದೋ ಅದನ್ನು ಮಾತಾಡ್ತಾರೆ, ಮತ್ತು ಹೇಳ್ತಾರೆ ಏನು ಮಾಡಿದ್ರಿ ಅದು ನಂದು ಸಂಸ್ಕಾರ ಇದೆ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, ತೋ ಯಹಾ ಭಿ ಅನೇಕ ಬಾರ್ ಕೆ ವಿಜಯಿ ಹೋನೆ ಕಿ ಸ್ಮೃತಿ. ಹಾಗೆಯೇ ಇಲ್ಲಿನೂ ಕೂಡ ನಾವು ಅನೇಕ ಸಾರಿ ಏನಾಗಿದ್ದೀವಿ, ವಿಜಯ ಆಗಿದ್ದೀವಿ ಅನ್ನೋ ಸ್ಮೃತಿ ವಿಜಯ್ ಕಾ ಸಂಸ್ಕಾರ ಬನಾ ದೇಗಿ. ನಾವು ಒಳಗಡೆ ಸ್ಮೃತಿ ಇರಬೇಕು. ಏನು ಸ್ಮೃತಿ? ಕಲ್ಪಕ್ಕೂ ನಾನು ವಿಜಯ ಆತ್ಮ ಇದ್ದೀನಿ, ಕಲ್ಪಕ್ಕೂ ನಾನು ವಿಜಯ ಆಗಿದ್ದೀನಿ, ಕಲ್ಪಕ್ಕೂ ನಾನು ವಿಜಯಿ ಆಗಿದ್ದೀನಿ ಅನ್ನೋ ಸ್ಮೃತಿ ಇತ್ತು ಅಂತಂದರೆ ಅದು ಸಂಸ್ಕಾರ ಆಗಿಬಿಡ್ತದೆ, ನಾವು ವಿಜಯಿ ಆಗೇ ಆಗ್ತೀವಿ ಅಂತ ಹೇಳ್ತಾರೆ ಬಾಬಾ. ಪ್ರಶ್ನೆ, व्यर्थ को समर्थ बनाने की तेज मशीनरी कौन सी होनी चाहिए? व्यर्थ को ಸಮರ್ಥ बनाने की, ನಮ್ಮ ತಲೆಯಲ್ಲಿ ವ್ಯರ್ಥ ಭಾಳ ಇದಾವಲ್ಲ, ಆ ವ್ಯರ್ಥ ತೆಗೆದು ಏನು ಮಾಡಬೇಕಾಗಿದೆ, ಸಮರ್ಥ ಆಗಬೇಕು ಅಂತಂದರೆ ತೇಜ್ ಮಷಿನರಿ, ತೀವ್ರ ಬೇಗ ಸಮರ್ಥ ಆಗ್ತಕ್ಕಂಥ ಮಷಿನ್ ಯಾವುದಾಗಬೇಕು? ಬಾಬಾ ಹೇಳ್ತಾರೆ, जैसे कोई भी चीज़ की मशीनरी पावरफुल होती है तो काम तेज़ी से होती है. ಈಗೆಲ್ಲ ಮಷಿನ್ಸ್ ಬಂದಿದ್ದಾವಲ್ಲ, ಭಾಳ ಸ್ಪೀಡ್ ಕೆಲಸ ಮಾಡ್ತಾವೆ ಮಷಿನ್ಸ್, ಕೆಲಸನೇ ಏನಾಗ್ಬಿಡ್ತದೆ, ಬೇಗ ಆಗಿಬಿಡ್ತದೆ. तो यहाँ भी ಇಲ್ಲಿನೂ ಕೂಡ ವ್ಯರ್ಥ ಸಂಕಲ್ಪಕ್ಕೋ ಸಮರ್ಥ करने के लिए, ವ್ಯರ್ಥ ಇದ್ದಿದ್ದು ಸಮರ್ಥ ಮಾಡಬೇಕು ಅಂತಂದರೆ पावरफुल तब होगी जब बुद्धि का पावर हाउस से कनेक्शन होगा. अब ಹೇಳ್ತಾರೆ, ವ್ಯರ್ಥದಿಂದ ಸಮರ್ಥ ಆಗಬೇಕು ಅಂತಂದರೆ ಬುದ್ಧಿನೂ ಕೂಡ ಏನಾಗಬೇಕು, ಪವರ್ಫುಲ್ ಆಗಬೇಕು. ಪವರ್ಫುಲ್ ಯಾವಾಗ ಆಗ್ತದೆ? ಯಾವಾಗ ಬುದ್ಧಿ ಪವರ್ ಹೌಸ್ ಜೊತೆ ಕನೆಕ್ಷನ್ ಆಗ್ತದೆ. ಪವರ್ ಹೌಸ್ ಯಾರು? ಶಿವಬಾಬಾ. ನಾವು ಪವರ್ಫುಲ್, ನನ್ನ ಆತ್ಮನ ಬುದ್ಧಿ ಪವರ್ಫುಲ್ ಆಗಬೇಕು ಅಂತಂದರೆ ಶಿವಬಾಬಾ ಪವರ್ ಹೌಸ್ ಆಗಿದ್ದಾರೆ, ಅವರಿಂದ ನಾನು ಏನಾಗಬೇಕು, ಕನೆಕ್ಷನ್ ತಗೋಬೇಕು. ಮೊಬೈಲ್ ಡಿಸ್ಚಾರ್ಜ್ ಆದಮೇಲೆ ಚಾರ್ಜ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಪವರ್ ಕನೆಕ್ಷನ್ ಕೊಡಬೇಕಲ್ಲ ಪವರ್ಗೆ, ಆವಾಗ ಅದು ಚಾರ್ಜ್ ಆಗ್ತದೆ. ಹಾಗೆ ಬುದ್ಧಿರೂಪಿ ಬ್ಯಾಟ್ರಿ ಅಂತ ಹೇಳ್ತಾರಲ್ಲ ಬಾಬಾ, ಈ ಬ್ಯಾಟ್ರಿನೂ ಚಾರ್ಜ್ ಆಗಬೇಕು ಅಂತಂದರೆ ಪವರ್ ಹೌಸ್ ಶಿವಬಾಬಾಗೆ ಏನು ಮಾಡಬೇಕು, ಕನೆಕ್ಟ್ ಆಗಬೇಕು. यहाँ कनेक्शन टूटता तो नहीं लेकिन लूज जरूर हो जाता है. ಕನೆಕ್ಷನ್ ಇಲ್ಲಂತಲ್ಲ, ಕನೆಕ್ಷನ್ ಇದ್ದೀರಾ, ಯಾರ ಜೊತೆ? ಒಬ್ಬರ ಜೊತೆ ಕನೆಕ್ಷನ್ ಇದ್ದೀರಾ, ಅದ್ರ ಕನೆಕ್ಷನ್ ಏನಾಗ್ತಾ ಇದೆ, ಲೂಸ್ ಆಗ್ತದೆ. ಲೂಸ್ ಆಯ್ತಂದ್ರೆ ಈಗ ಮೊಬೈಲ್ ಚಾರ್ಜಿಗೆ ಹಾಕಿರ್ತೀವಿ, ಅದು ಸ್ವಿಚ್ ಲೂಸ್, ಮತ್ತೇನು ಮಾಡ್ತೀವಿ, ಮತ್ತೆ ಪ್ರೆಸ್ ಮಾಡ್ತೀವಿ, ಮತ್ತೆ ಬರ್ತದೆ, ಮತ್ತೆ ಪ್ರೆಸ್ ಮಾಡಿ, ಹಿಂಗೆ ಮಾಡ್ಕೋತ ಕೂತ್ರೆ ಬ್ಯಾಟ್ರಿ ಚಾರ್ಜ್ ಯಾವಾಗ ಆಗಬೇಕು? ನಮ್ದು ಅದೇ ಪರಿಸ್ಥಿತಿ ಅಂತ ಹೇಳ್ತಾರೆ ಬಾಬಾ. ಕನೆಕ್ಷನ್ ಇಲ್ಲಂತ ನಾನು ಹೇಳೋದಿಲ್ಲ, ಕನೆಕ್ಷನ್ ಏನಾಗಿದೆ, ಲೂಸ್ ಆಗಿದೆ. ಅತಃ ಅಬ್ ವಹ ಭೀ ಲೂಸ್ ನಹಿ ಹೋನಾ ಚಾಹಿಯೆ. ಹಾಗೆ ನೋಡಿದ್ರೆ ಈ ಸಮಯದಲ್ಲಿ ಅದು ಲೂಸ್ ಆಗಬಾರ್ದು ಅಂತ ಹೇಳ್ತಾರೆ ಬಾಬಾ. ತಭಿ ವ್ಯರ್ಥಕೋ ಸಮರ್ಥ ಬನಾ ಸಕೆಂಗೆ. ಎಷ್ಟೆಷ್ಟು ಬಾಬಾರ ಜೊತೆ ಪವರ್ ಹೌಸ್ ಜೊತೆ ಕನೆಕ್ಷನ್ ಇರ್ತೀರಾ, ಅಷ್ಟು ನಮ್ಮ ಸಂಕಲ್ಪಗಳು ಏನಾಗ್ತವೆ, ಸಮರ್ಥ ಆಗ್ತವೆ. ಅಂದರೆ ಬಾಬಾ ಹೇಳ್ತಾರೆ, ಮಷಿನರಿ ಯಾವುದು?
ವ್ಯರ್ಥ ಸಂಕಲ್ಪಗಳಿಂದ ಸಮರ್ಥ ಸಂಕಲ್ಪ ಆಗಬೇಕು, ನಾನು ಆತ್ಮ ಸಮರ್ಥ ಆಗಬೇಕು ಅಂತಂದರೆ ಅದಕ್ಕೆ ಮಷಿನ್ ಯಾವುದೋ ಪವರ್ ಹೌಸ್ ಜೊತೆ ಕನೆಕ್ಷನ್ ಇರಬೇಕು. नेक्स्ट प्रश्न है, ब्राह्मण जीवन का मुख्य कर्तव्य क्या है? ಏನಿದ್ರೆ ಅದು ಗೊತ್ತಿರ್ಬೇಕು ನಮ್ಮ ಡ್ಯೂಟಿ ಏನು. बाप के याद में सदा स्मृति स्वरूप होकर रहना. ಮತ್ತದೆ ತಂದೆ ಜೊತೆಗೆ ತಂದೆ ನೆನಪಿನಲ್ಲಿ ಯಾವಾಗಲೂ ಸ್ಮೃತಿ ಸ್ವರೂಪ ಆಗಿರಬೇಕು. जैसे मिश्री मिठास का रूप होती है, वैसे ही याद स्वरूप ऐसे हो जाओ कि याद अलग ही न हो सके. ಪಾಪ ಹೇಳ್ತಾರೆ, ಮಿಶ್ರಿ ಮಿಠಾಸ್ ಕಾ ರೂಪ್ ಹೋತಿ ಹೇ. ಮಿಶ್ರ ಅಂದರೆ ಪೇಡ ಹೆಂಗಿರ್ತಾವೆ, ಸ್ವೀಟ್ ಇರ್ತಾವಲ್ಲ, ಮಧುರ ಸ್ವೀಟ್ ಇರ್ತದೆ. ಹಾಗೆಯೇ ನೀವೂ ಕೂಡ ಏನಾಗಬೇಕಂತಾರೆ ಬಾಬಾ, ಪರಮಾತ್ಮನ ನೆನಪಿನಿಂದ ಬೇರೆ ಆಗದ ಹಾಗೆ ಇರಬೇಕು. ಅಗರ್ ಬಾಪ್ ಕಿ ಯಾದ್ ಛೋಡಿ ತೋ ಬಾಕಿ ರಹಾ ಹಿ ಕ್ಯಾ. ಪರಮಾತ್ಮನ ನೆನಪೇ ಮಾಡಲಿಲ್ಲ ಅಂತಂದ್ರೆ ಏನಿದೆ ಜೀವನ? ಹೆಂಗೆ? ಹಾಗೆ ನೋಡಿದ್ರೆ ಸತ್ತಂಗೆ. ಭಗವಂತ ನೆನಪಿರಲಿಲ್ಲ ಅಂತಂದರೆ ನಾವಿದ್ದೇನು ಪ್ರಯೋಜನ? अगर बाप की याद छोड़ी तो बाकी रहा ही क्या. जैसे शरीर से आत्मा निकल जाए तो उसे क्या कहेंगे? ಆತ್ಮ ಶರೀರದಿಂದ ಭಿನ್ನ ಆಯಿತು ಅಂದರೆ ಇದಕ್ಕೇನು ಹೇಳ್ತಾರೆ? ಮುರ್ತಾಹಿ ಕಹೆಂಗೇನಾ? ಆತ್ಮ ಶರೀರದಿಂದ ಭಿನ್ನ ಆಯಿತು ಅಂದರೆ ದೇಹವನ್ನು ಶವ ಅಂತ ಹೇಳ್ತಾರೆ. ಹಾಗೆಯೇ ಆತ್ಮ ಪರಮಾತ್ಮನಿಂದ ಭಿನ್ನ ಆಯಿತು ಅಂದರೆ, ನೆನಪಿಲ್ಲ ಅಂತಂದರೆ ಏನು ಹೇಳಬೇಕು? ऐसे ही यदि ब्राह्मण जीवन से याद निकल जाए तो ब्राह्मण जीवन क्या हुआ? ಬ್ರಾಹ್ಮಣ ಜೀವನ ಅಂತಂದ್ರೇ ಪರಮಾತ್ಮನ ನೆನಪಿನಲ್ಲಿರುವುದು ಮೊದಲೇ ಡ್ಯೂಟಿ. ಫಸ್ಟ್ ಕರ್ತವ್ಯ ಏನು ಬ್ರಾಹ್ಮಣರದು? ಪರಮಾತ್ಮನ ನೆನಪು ಮಾಡೋದು. ಪರಮಾತ್ಮನ ನೆನಪೇ ಇಲ್ಲ ಅಂತಂದರೆ जीवन से यदि ब्राह्मण जीवन से याद निकल जाए तो ब्राह्मण जीवन क्या हुआ? ಏನಾಯಿತು? तो ऐसा याद स्वरूप बनना है. तो ब्राह्मण जीवन का कर्तव्य है याद स्वरूप बनना. ಬ್ರಾಹ್ಮಣ ಜೀವನದ ಮುಖ್ಯ ಕರ್ತವ್ಯ ಏನು? ಪರಮಾತ್ಮನ ನೆನಪಿನಲ್ಲಿದ್ದು ಯಾವಾಗಲೂ ನೆನಪಿನ ಸ್ವರೂಪದಲ್ಲಿ ಇರುವುದು. नेक्स्ट प्रश्न, दिल्ली यमुना के किनारे पर है, यमुना किनारे का गायन क्यों? ದೆಹಲಿಯಲ್ಲಿದೆ, ಯಮುನಾ ನದಿ ದಂಡೆ ಮೇಲಿದೆ, ಯಮುನಾ ದಂಡೆ ಯಾಕೆ ಅದು ಗಾಯನ ಇದೆ ಅಂತ ಕೇಳ್ತಾರೆ ಬಾಬಾ. उत्तर, जैसे अब साकार रूप में जैसे यमुना किनारे निवास करते हो, ಹೇಗೆ ಸಾಕಾರದಲ್ಲಿ ಯಮುನಾ ನದಿ ದಂಡೆ ಮೇಲೆ ವಾಸ ಮಾಡ್ತಾರೋ, वैसे बुद्धियोग द्वारा स्वयं को इस देह और देह की पुरानी दुनिया की स्मृति से किनारा किया हुआ अनुभव करो. ಬಾಬಾ ಹೇಳ್ತಾರೆ, ಹೇಗೆ ದೆಹಲಿ ಯಮುನಾ ದಂಡೆ ಮೇಲಿದೆ, ವೈಸೆ ಹಾಗೆಯೇ ನಮ್ಮ ಬುದ್ಧಿಯೋಗದ ಮುಖಾಂತರ ಸ್ವಯಂವನ್ನು ಈ ದೇಹದಿಂದ, ಹಳೆಯ ಜಗತ್ತಿನಿಂದ, ಸ್ಮೃತಿಯಿಂದ ಹೊರಗೆ ಬರಬೇಕು, ಕಿನಾರ ಮಾಡಿಬಿಡಬೇಕು. ಹೊರದಂಡಿ ಅಂದರೆ ನಾವೆಲ್ಲ ಎಲ್ಲಿದ್ದೀವಿ? ವಿಷಯ ಸಾಗರದ ಒಳಗಡೆ ಇದ್ವಲ್ಲ ಇಷ್ಟು ದಿವಸನ. ಸಮುದ್ರ ಸಾಗರ ಅಂದ್ರೇನು? ಸಮುದ್ರ. ಸಮುದ್ರದಲ್ಲಿ ಏನೇನಿರ್ತಾವೆ? ತಿಮಿಂಗ್ಲು, ಅವು ಇವು ಎಲ್ಲ ಇರ್ತಾವೆ. ಸಮುದ್ರ ಒಳಗೆ ಹೋದ ತಕ್ಷಣ ಏನು ಮಾಡ್ತಾವೆ? ಅವೆಲ್ಲ ನಮ್ಮನ್ನು ನುಂಗಿ ಬಿಡ್ತಾವೆ. ಹಾಗೆ ವಿಷಯ ಸಾಗರ ಸಮುದ್ರದಲ್ಲಿ ಇದ್ದಾಗ ಮಾಯೆ, ವಿಕಾರ, ದೇಹಾಭಿಮಾನ, ನಾನು, ನಂದು ಇವೆಲ್ಲ ಏನು ಮಾಡ್ತಾವೆ? ನಮ್ಮನ್ನು ನುಂಗಿ ಬಿಡ್ತಾವಲ್ಲ. ಅದರಿಂದ ದಂಡಿಗೆ ಬಂದುಬಿಡಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಬುದ್ಧಿಯೋಗ ದ್ವಾರ ಸ್ವಯಂ ಕೋ ಇಸ್ ದೇಹ ಕಿ ಪುರಾಣಿ, ಹಳೆಯ ಜಗತ್ತಿನ ಸ್ಮೃತಿಯಿಂದ ಹೊರ ಬಂದುಬಿಡಿ ಅಂತ ಹೇಳ್ತಾರೆ ಬಾಬಾ. ಕಿನಾರ ಇದನ್ನು ನಾವು ಇಲ್ಲಿ ಮಾಡ್ತಿದ್ದೀವಲ್ಲ,
ಇದನ್ನು ಅನುಭವ ಮಾಡ್ತಿದ್ದೀವಿ. ಸಂಗಮಯುಗಿ ಅರ್ಥಾತ್ ಕಲಿಯುಗಿ ದುನಿಯಾ ಸೆ ಕಿನಾರಾ ಕರ್ ದೇನಾ. ಸಂಗಮಯುಗ ಅದರ ಅರ್ಥ ಏನು? ಕಲಿಯುಗದ ಒಳಗಡೆಯಿಂದ ಹೊರಬಂದು ದಂಡೆಗೆ ನಿಲ್ಲೋದು. ಕಲಿಯುಗ ಅಂದರೆ ಶೂದ್ರಪನ್ ಅಂತಂದರೆ ವಿಕಾರ, ನಾನು, ನಂದು, ಅವರು, ಇವರು ಇದೆಲ್ಲ ಇರ್ತದಲ್ಲ, ಅದರಿಂದ ಹೊರಬಂದುಬಿಡಿ ಅಂತಾರೆ ಬಾಬಾ. ಕಿನಾರ ಅರ್ಥಾತ್ ನ್ಯಾರ ಹೋ ಜಾನ. ಕಿನಾರ ಅಂತಂದ್ರೇನು? ಅದರಿಂದ ಭಿನ್ನ ಆಗಿಬಿಡೋದು. ಇದರಿಂದ ಹಳೆಯ ಜಗತ್ತಿನಿಂದ, ಹಳೆಯ ದೇಹದಿಂದ. ಬಾಬಾ ಹೇಳ್ತಾರೆ, ಪುರಾನಿ ದುನಿಯಾ ಸೆ ನ್ಯಾರೆ ಹೋ ಗಯೆ ಹೋ ಕಿ ಅಬ್ ಭಿ ಉಸ್ಕೆ ಪ್ಯಾರೆ ಹೋ. ಬಾಬಾ ಹೇಳ್ತಾರೆ, ಹಳೆಯ ಜಗತ್ತಿನಿಂದ ಭಿನ್ನ ಆಗೋದು ಅಂತಂದ್ರೇನು? ಪುರಾನಿ ದುನಿಯಾ ಸೆ ನ್ಯಾರೆ ಹೋ ಗಯೆ ಹೋ ಕಿ ಅಬ್ ಭಿ ಉಸ್ಕೆ ಪ್ಯಾರೆ ಹೋ. ಹಳೆಯ ಜಗತ್ತಿನಿಂದ ಭಿನ್ನ ಆಗಿದ್ದೀರೋ ಅಥವಾ ಇನ್ನೂ ಅದರ ಕಡೆನೇ ಪ್ರೀತಿ ಇದೆಯೋ, ಅದರ ಕಡೆನೇ ಹೋಗ್ಬೇಕು ಅನ್ನಿಸ್ತದೇನೋ ಅಂತ ಕೇಳ್ತಾರೆ ಬಾಬಾ. ನೆಕ್ಸ್ಟ್ ಪ್ರಶ್ನೆ, दशहरे पर सभी रावण का दाह संस्कार करते हैं, लेकिन अब आपको क्या करना है? ದಸರಾ ಮಾಡ್ತೀವಲ್ಲ, ದಸರಾದಲ್ಲಿ ಏನು ಮಾಡ್ತಾರೆ? ರಾವಣವನ್ನು ಭಸ್ಮ ಮಾಡ್ತಾರೆ, ಸುಟ್ಬಿಡ್ತಾರೆ. ಲೇಕಿನ್ ಅಬ್ ಆಪ್ಕೋ ಕ್ಯಾ ಕರ್ನಾ ಹೈ? ಈಗ ನೀವೇನು ಮಾಡಬೇಕು? ಉತ್ತರ, आपके अपने में जो रावणपन के संस्कार है. ರಾವಣ ಸುಡೋದು ಅಂತಂದ್ರೇನು? ನನ್ನಲ್ಲಿರ್ತಕ್ಕಂಥ ಹಳೆಯ ಸಂಸ್ಕಾರ ವಿಕಾರಗಳನ್ನು ಏನು ಮಾಡಬೇಕಾಗಿದೆ? ಭಸ್ಮ ಮಾಡಬೇಕಾಗಿದೆ. उन रावणपन के संस्कारों का संस्कार करो, अर्थात रावणपन के संस्कारों को सदा के लिए छुट्टी देकर लाभ उठाओ. ಈ ಹಳೆಯ ರಾವಣನ ಸಂಸ್ಕಾರಗಳನ್ನು ಸದಾ ಕಾಲಕ್ಕೂ ಭಸ್ಮ ಮಾಡಿ ಅದರಿಂದ ಚುಟ್ಟಿ ತಗೊಂಡು ನೀವೇನು ಮಾಡಬೇಕು? ಲಾಭ ಪಡ್ಕೊಳ್ಬೇಕು. ಹಡ್ಡಿಯಾ ವ ರಾಖ್ ಬಾಂಧಕರ್ ಸಾಥ್ ನಹಿ ಲೇ ಜಾನಾ. राख अर्थात संकल्प रूपी में रावणपन में संस्कार नहीं ले जाना. ಬಾಬಾ ಹೇಳ್ತಾರೆ, ಸಂಕಲ್ಪ ರೂಪದಲ್ಲಿ ರಾವಣದ ಸಂಸ್ಕಾರವನ್ನು ತಗೊಂಡು ಹೋಗಬೇಡಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, हर समय अपने को निमित्त बनी हुई समझती हो. ಪ್ರತಿ ಸಮಯದಲ್ಲಿ ನಾನು ವಿಶ್ವ ಕಲ್ಯಾಣಕಾರಿ ಆತ್ಮ ಇದ್ದೀನಿ, ನಾನು ನಿಮಿತ್ತ ಆಗಿದ್ದೀನಿ ಅಂತ ತಿಳ್ಕೊಂಡಿದ್ದೀರೇನು? जो अपने को निमित्त बनी हुई समझती हैं उन्होंने मुख्य यह विशेषता होगी. ಯಾರೋ ನಿಮ್ಮನ್ನು ನೀವು ನಿಮಿತ್ತ ಅಂತ ತಿಳ್ಕೊಂಡಿದ್ದೀರೋ ಅವರಲ್ಲಿ ಮುಖ್ಯ ವಿಶೇಷತೆ ಏನಿರ್ತದೆ? ಜಿತನಿ ಮಹಾನತಾ ಉತನಿ ನಮ್ರತಾ. ಈ ತಿಂಗಳದ್ದು ಅವ್ಯಕ್ತ ಏನಂತಾರೆ, ಅವ್ಯಕ್ತ ಒಂದು ಸ್ಲೋಗನ್ ಇರ್ತದಲ್ಲ ದಿನಾಲು, ಏನದ? ಮಹಾನತ ಆಗಬೇಕು ಅಂತಂದರೆ ಮಧುರ ಮತ್ತು ನಮ್ರತೆ ಇರಬೇಕು ಅಂತ ಹೇಳ್ಯಾರಲ್ಲ ಬಾಬಾ, ಅದನ್ನು ಹೇಳ್ತಾರೆ ಬಾಬಾ. ಎಷ್ಟು ಮಹಾನತ ಅಷ್ಟು ನಮ್ರತೆ ಇರಬೇಕು. दोनों का बैलेंस होगा तब ही निमित्त बने हुए कार्य में सफलता मूर्त बनेंगे. ಬಾಬಾ ಹೇಳ್ತಾರೆ, ಮಹಾನತ ಮತ್ತು ನಮ್ರತೆ ಈ ಎರಡೂ ಗುಣಗಳು ಯಾವಾಗಲೂ ಬ್ಯಾಲೆನ್ಸ್ ಇರಬೇಕು. ಆವಾಗ ನೀವೇನಾಗ್ತೀರಾ? ಸಫಲತಾ ಮೂರ್ತ ಆಗ್ತೀರಾ. ಜहाँ नम्रता के बजाय महानता ज़्यादा है या महानता की बजाय नम्रता ज़्यादा है तो भी सफलता मूर्त नहीं बनेंगे. ಎರಡೂ ಜಾಸ್ತಿ, ಅದು ಒಂದು ಜಾಸ್ತಿ ಇದೊಂದು ಕಮ್ಮಿ ಇರೋಂಗಿಲ್ಲ ಅಂತಾರೆ ಬಾಬಾ. ಎರಡೂ ಬ್ಯಾಲೆನ್ಸ್ ಇರಬೇಕು. ಅತಿಯಾದ ನಮ್ರತೆಯೂ ಕೂಡ ಇರಬಾರ್ದು, ಅತಿಯಾದ ಮಹಾನಿಧಿನಿ ಅಂತಲೂ ಇರಬಾರ್ದು. ಎರಡು ಬ್ಯಾಲೆನ್ಸ್ ಇರಬೇಕು. ಬಾಬಾ ಹೇಳ್ತಾರೆ, सफलता मूर्त बनने के लिए दोनों बातों का बैलेंस चाहिए. टीचर्स वह होती है जो सदा अपने को बाप समान वर्ल्ड सर्वेंट समझकर चलती है. ಬಾಬಾ ಹೇಳ್ತಾರೆ, ಟೀಚರ್ಸ್ ಅಂದರೆ ಯಾರೋ ಯಾವಾಗಲೂ ನಾನು ಸೇವಾಧಾರಿ. ಹೆಂಗೆ ಸೇವಾಧಾರಿ? ತಂದೆಯ ಸಮಾನ ಸೇವಾಧಾರಿ ಅಂತ ತಿಳ್ಕೊಂಡು ನಡಿಬೇಕು ಅಂತ ಹೇಳ್ತಾರೆ ಬಾಬಾ. ನಾನು ಈ
ಹಿತಪಾಠಶಾಲೆ ಹೆಡ್ಡು, ನಾನೀ ಸೆಂಟ್ರ್ ಹೆಡ್ಡು ಅನ್ಕೊತಿರಂಗಿಲ್ಲ. ಇಲ್ಲಿ ನಾವೇನಿದ್ದೀವಿ ಎಲ್ಲರೂ ಸೇವಾಧಾರಿಗಳು. ಈ ಸ್ಮೃತಿ ಯಾವಾಗಲೂ ಇರಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಯದಿ ಟೀಚರ್ಪನ್ ಕಾ ನಶಾ ರಖಾ ತೋ ರುಹಾನಿ ನಶಾ ನಹಿ ರಹೇಗಾ. ನಾನ್ ಟೀಚರ್ ಅಂತ ಅನ್ನಂಗಿಲ್ಲ. ಮತ್ತು ಹಂಗೆಲ್ಲ ಅನ್ಕೋತ ಕೂತ್ರೆ ಏನಾಗ್ತದೆ, ಆತ್ಮಿಕ ನಶೆ ಇರೋದಿಲ್ಲ. ಯಹ ನಶಾ ಭಿ ಬಾಡಿ ಕಾನ್ಸಿಯಸ್ ಹೇ. ನಾನು ಒಂದು ಸ್ವಲ್ಪ ಬಂದ್ರೂ ಮುಗಿದು ಹೋಗ್ಬಿಡ್ತು, ನಮ್ಮದೆಲ್ಲ ನಷ್ಟ ಆಗಿಬಿಡ್ತೈತಿ, ಮಾಡಿದ್ದೆಲ್ಲ ಏನಾಗ್ತದೆ, ವೇಸ್ಟ್ ಆಗ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ನಾನ್ ಟೀಚರ್ ಅಂದ್ಕೊಳ್ಳೋದು ಕೂಡ ಏನಾಗ್ತದೆ, ಬಾಡಿ ಕಾನ್ಸಿಯಸ್ ಆಗ್ತೀರಾ. इसलिए सदा रूहानी नशा रहे कि मैं विश्व कल्याणकारी बाप की सहयोगी विश्व कल्याणकारी ಆತ್ಮ ಹೂँ. ನಾನು ಯಾವಾಗಲೂ ನಶೆ ಇರಬೇಕು. ನನಗೆ ಬಾಬಾನೇ ಸರ್ವೆಂಟ್ ಆಗಿದ್ದಾರೆ ಅಂತಂದರೆ ವಿಶ್ವ ಕಲ್ಯಾಣಾರ್ಥವಾಗಿ ಬಾಬಾನೂ ಕೂಡ ಏನಾಗಿದ್ದಾರೆ, ನಂಬರ್ 1 ಸೇವಾಧಾರಿ ಯಾರು? ಶಿವಬಾಬಾ. ಅವರೇ ಸೇವಾಧಾರಿ ಅಂತಂದಾಗ ನಮ್ಮದೇನದೇ ಇಲ್ಲ, ನಾವೂ ಕೂಡ ಸೇವಾಧಾರಿಗಳು, ಪರಮಾತ್ಮನಿಗೆ ಸಹಯೋಗಿ ಆತ್ಮಗಳು. ಕಲ್ಯಾಣ ತಬ್ ಕರ್ ಸಕೆಂಗೆ ಜಬ್ ಸ್ವಯಂ ಸಂಪನ್ನ ಹೋಂಗೆ. ಕಲ್ಯಾಣ ಯಾವಾಗ ಮಾಡ್ಲಿಕ್ಕೆ ಸಾಧ್ಯದ ನಿಮಗೆ? ಮೊದಲು ನಾವು ಸಂಪನ್ನ ಆಗಬೇಕು. ಜಬ್ ಸ್ವಯಂ ಸಂಪನ್ನ ಹಿ ಹೋಂಗೆ ತೋ ವಿಶ್ವ ಕಲ್ಯಾಣ ನಹಿ ಕರ್ ಸಕೆಂಗೆ. ನಾವೇ ಸಂಪನ್ನ ಇಲ್ಲ ಅಂತಂದರೆ ವಿಶ್ವ ಕಲ್ಯಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸದೈವ ಬೇಹದ್ ಕಿ ದೃಷ್ಟಿ ರಖನಿ ಚಾಹಿಯೇ, ಬೇಹದ್ ಕಿ ಸೇವಾರ್ಥ. ಜಬ್ ಬೇಹದ್ ಕಾ ನಶಾ ಹೋಗಾ ತಬ್ ಬೇಹದ್ ಕಾ ರಾಜ್ಯ ಪ್ರಾಪ್ತ ಕರ್ ಸಕೆಂಗಿ. ಯಾವಾಗಲೂ ನಮ್ಮ ಬುದ್ಧಿ ಏನಿರ್ಬೇಕಂತಾರೆ ಬಾಬಾ, ಬೇಹದ್ದಿರಬೇಕು. ಆವಾಗ ನಾವು ವಿಶ್ವ ಕಲ್ಯಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆವಾಗ ನಾವು ಬೇಹದ್ದಿನ ರಾಜ್ಯಕ್ಕೆ ಏನಾಗ್ಬೋದು, ಅಧಿಕಾರಿ ಆಗ್ಬೋದು. ಸಫಲ್ ಟೀಚರ್ ಅರ್ಥಾತ್ ಸದಾ ಹರ್ಷಿತ್ ರೆಹನಾ. ಶಿಕ್ಷಕ ಅಂತಂದ್ರೆ ಏನು? ಒಬ್ಬ ಯಶಸ್ವಿ ಶಿಕ್ಷಕ ಅಂತ ಯಾರು ಹೇಳ್ತಾರೆ ಅಂದರೆ, ಆತ ಯಾವಾಗಲೂ ಹರ್ಷಿತ ಇರಬೇಕು. ಅವ್ರು ಸರ್ವಕ್ಕೂ ಹರ್ಷಿತ್ ಮುಖ ಬನಾನ. ಅವ್ರು ನೋಡಿದ ಕೂಡಲೇ ಎಲ್ಲರೂ ಏನಾಗಬೇಕು, ಖುಷಿ ಆಗಬೇಕು. ಸಮझा? सफलता मूर्त की निशानी. टीचर को सफलता मूर्त बनना ही है. बाप और सेवा के सिवाय और कोई बात उसकी स्मृति में न हो. ಟೀಚರ್ ಅಂತಂದರೆ ಏನಿರಬೇಕಂತಾರೆ, ಸಫಲತಾ ಮೂರ್ತಾಗಿರಬೇಕು. ತಂದೆ ಮತ್ತು ಸೇವೆ ಬಿಟ್ಟು ಬೇರೆ ಅವರ ಸ್ಮೃತಿನಲ್ಲಿ ಏನೋ ಬರ್ಕೂಡ್ದು. ಬಾಬಾ ಹೇಳ್ತಾರೆ, ಐಸಿ ಸ್ಮೃತಿ ಮೇ ರಹನೆ ವಾಲಿ ಟೀಚರ್ ಸದಾ ಸಮರ್ಥ रहेगी. ಈ ಥರ, ಯಾವ ಥರ? ಸೇವೆ ಮತ್ತು ತಂದೆ ಈ ಎರಡೂ ಸ್ಮೃತಿನಲ್ಲಿ ಇರ್ತಕ್ಕಂಥ ಟೀಚರ್ಗಳೇ ಸದಾ ಸಮರ್ಥಿ, ಕಮ್ಜೋರ್ ನಹಿ रहेगी. ಐಸಿ ಟೀಚರ್ ಹೋ, ಈ ಥರ ಟೀಚರ್ ಆಗಿದ್ದೀರಾ? ಐಸಾ ಸಮರ್ಥ ಅಪನೆ ಕೋ ಸಮಜ್ತಿ ಹೋ, ಈ ಥರ ನಿಮ್ಮನ್ನು ನೀವು ಸಮರ್ಥ ಅಂತ ತಿಳ್ಕೊಂಡಿದ್ದೀರಾ? समर्थ टीचर ही सफलता मूर्त होती है, ऐसे ही हो ना. टीचर को कमजोरी के बोल बोलना भी शोभता नहीं. ಟೀಚರ್ ಅಂದರೆ ಸಫಲತಾ ಮೂರ್ತಿ ಇರಬೇಕು. ನಾನು ಕಮ್ಜೋರಿ ಇದ್ದೀನಿ ಅಂತ ಹೇಳೋದು ನಿಮಗೆ ಶೋಭೆ ತರ್ತದೇನೋ ಅಂತಾರೆ ಬಾಬಾ. ಸಂಸ್ಕಾರೋं के वशीभूत तो नहीं हो ना. क्या संस्कारों को अपने वश में करने वाली हो? कंप्लेंट करने वाली टीचर तो नहीं हो. ಟೀಚರ್ ಅಂದರೆ ಎಂದೂ ಕಂಪ್ಲೇಂಟ್ ಮಾಡೋಂಗಿಲ್ಲ, ಕಂಪ್ಲೀಟ್ ಆಗಿರಬೇಕು ಅಂತ ಹೇಳ್ತಾರೆ ಬಾಬಾ. टीचर्स तो अनेकों की कंप्लेंट को ख़त्म करने वाली होती है. ಟೀಚರ್ ಅಂದರೆ ಏನು? ಈ ಸ್ಕೂಲ್ ಒಳಗೆ ಟೀಚರ್ ಇರ್ತಾರಲ್ಲ, ನಾವೇ ಕಂಪ್ಲೇಂಟ್ ಹೇಳಬೇಕು, ಮಕ್ಕಳು ತಗೊಂಡು ಬಂದು ಕಂಪ್ಲೇಂಟನ್ನು ನಾವು ಸಾಲ್ವ್ ಮಾಡಬೇಕು. ನಾವೇ ಸಮಸ್ಯೆ ಆಗಬೇಕು, ಮಕ್ಕಳು ತರೋ ಸಮಸ್ಯೆಗೆ ನಾವು ಪರಿಹಾರ ಕೊಡಬೇಕು. ಅದನ್ನು ಹೇಳ್ತಾರೆ ಬಾಬಾ. ಕಂಪ್ಲೇಂಟ್ ಸಮಾಪ್ತ ಹೋಗೈ. ಶಿಕ್ಷಕರು ಅಂತಂದರೆ ನಿಮ್ಮ ಎಲ್ಲ ಕಂಪ್ಲೇಂಟ್ಗಳೇನಿರಬೇಕು, ಸಮಾಪ್ತಿ ಆಗಿರಬೇಕು. ಫಿರ್ ತೋ ಕಂಪ್ಲೀಟ್ ಹೋಗಯೇ, ಬಾಕಿ ಅವ್ರ ಕ್ಯಾ ಚಾಹಿಯೇ, ಇನ್ನೇನು ಬೇಕು ಅಂತಾರೆ ಬಾಬಾ. अच्छा, मुरली का मुख्य सार. फर्स्ट पॉइंट,
ವಿಜಯಿ ಬನನೆ ಕೇಳಿಯೇ ಸದಾ ಏನು ಹೇಳಿದ್ರು ಬಾಬಾ? ವಿಜಯಿ ಆಗಬೇಕು ಅಂತಂದರೆ ಯಾವಾಗಲೂ ಏನಿರಬೇಕಂತ ಹೇಳಿದ್ರು? अलर्ट इरಬೇಕು. अलर्ट रहने की आवश्यकता है. जो सदा अलर्ट होते हैं वे कभी माया से धोखा नहीं खाते. ಯಾರು ಅಲರ್ಟ್ ಆಗಿರ್ತೀರೋ ಅವರು ಮಾಯೆಯಿಂದ ಎಂದು ಮೋಸ ಹೋಗೋದಿಲ್ಲ. व्यर्थ संकल्पों को समर्थ करने के लिए ಏನು ಮಾಡಿದ್ರು ಬಾಬಾ? ವ್ಯರ್ಥವನ್ನು ಸಮರ್ಥ ಮಾಡಬೇಕು ಅಂತಂದರೆ ಏನು ಹೇಳಿದ್ರು ಬಾಬಾ? बुद्धि रूपी मशीनरी को पावर हाउस के कनेक्शन से पावरफुल बनो. ವ್ಯರ್ಥ ಬರ್ತಾವಲ್ಲ ಭಾಳ. ಸಮರ್ಥ ಆಗಬೇಕು ಅಂತಂದರೆ ಬುದ್ಧಿಯನ್ನು, ಈ ಮಷೀನನ್ನು, ಈ ಬ್ಯಾಟ್ರಿಯನ್ನು ಎಲ್ಲಿ ಕನೆಕ್ಷನ್ ತಗೋಬೇಕು? ಸದಾ ಪರಮಾತ್ಮ ಏನು ಪವರ್ ಹೌಸ್ ಅಲ್ಲಿಂದ ಕನೆಕ್ಷನ್ ಇರಬೇಕು. ನೆಕ್ಸ್ಟ್, ಬ್ರಾಹ್ಮಣ ಜೀವನ ಕ ಕರ್ತವ್ಯ ಹೇ. ಏನು ಹೇಳಬೇಕು ಬಾಬಾ? ಬ್ರಾಹ್ಮಣ ಜೀವನದ ಕರ್ತವ್ಯ ಏನಂತ ಹೇಳಿದ್ರು? ಸದಾ ಯಾದ್ ಸ್ವರೂಪ್ ಬನನ. ಯಾವಾಗಲೂ ತಂದೆಯನ್ನು ನೆನಪಾಡೋದೇ ನಮ್ಮ ಕೆಲಸ. आप अपने से रावणपन के संस्कारों का सदा के लिए संस्कार करो. संकल्प रूप में भी रावणपन के संस्कार साथ न जाए. ಸಂಕಲ್ಪದಲ್ಲಿನೂ ಕೂಡ ನಮಗೆ ರಾವಣಪನ ಸಂಸ್ಕಾರಗಳು ಬರ್ಕೂಡ್ದು ಅಂತ ಹೇಳ್ತಾರೆ ಬಾಬಾ. ಸದಾ ಯಹಿ ರೂಹಾನಿ ನಶಾ ರಖೋ ಕಿ ಮೇ. ಯಾವಾಗಲೂ ಇದೇ ಆತ್ಮಿಕ ನಶೆನಲ್ಲಿ ಇರಬೇಕು. ಏನು ಹೇಳಿದ್ರು ಬಾಬಾ? ಏನು ಸಮಾನ ಹೇಳಿದ್ರಿ ಇವತ್ತು? ಮೇ ವಿಶ್ವ ಕಲ್ಯಾಣಕಾರಿ ಆತ್ಮ ಹೂँ. ನಾನು ಯಾರೋ ಇಡೀ ವಿಶ್ವವನ್ನೇ, ಯಾರೋ ಒಬ್ಬರು ಇಬ್ಬರದ್ದು ಕಲ್ಯಾಣ ಮಾಡೋದಲ್ಲ, ಇಡೀ ವಿಶ್ವವನ್ನೇ ಕಲ್ಯಾಣ ಮಾಡ್ತಕ್ಕಂಥ ಬಾಪ್ ಕಿ ಸಹಯೋಗಿ ವಿಶ್ವ ಕಲ್ಯಾಣಕಾರಿ ಆತ್ಮ ಹೂ. ನಾನು ಯಾರಿಗೆ ಸಹಯೋಗ ಮಾಡ್ತಾ ಇದ್ದೀನಿ? ಜಗತ್ತಿನ ಒಡೆಯ ಶಿವ ಬಾಬಾಗೆ ಸಹಯೋಗ ಕೊಡ್ತಾ ಇದ್ದೀನಿ. ಬಾಬಾ ನನ್ನ ಸಹಯೋಗ ಬೇಡ್ತಿದ್ದಾರೆ. ಯಾರು ಸಹಯೋಗ ಬಿಡ್ತಿದ್ದಾರೆ? ನನ್ನ ಸಹಯೋಗ ಕೇಳ್ತಿದ್ದಾರೆ ಅಂತಂದರೆ ನಾನು ಅದೆಷ್ಟು ಶ್ರೇಷ್ಠ ಆತ್ಮ, ಈ ನಶೆ ಇರಬೇಕು ಅಂತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.